ಎಲ್ಲರಿಗೂ ನಮಸ್ಕಾರ. ಇವತ್ತು ಸಮಾಜದಲ್ಲಿ ಜಾಯಿಂಟ್ಸ್ ಪೇಯ್ನ್ ಅನ್ನುವಂಥದ್ದು, ಈ ಸಂಧಿ ನೋವುಗಳು ಅನ್ನುವಂಥದ್ದು ಅಥವಾ ಕೀಲು ನೋವುಗಳು ಅನ್ನುವಂಥದ್ದು ಬಹಳ ಕಾಮನ್ ಆಗಿರುವಂಥದ್ದು. ಆದರೆ ಇದನ್ನು ಸರಿಯಾಗಿ ನೋಡಿದಾಗ ಇದರಲ್ಲಿ ಬಹಳಷ್ಟು ವೆರೈಟೀಸ್ ಬರ್ತಾವೆ. ಒಂದು, ಎಲ್ಲರೂ ಅದಕ್ಕೇನು ಅಂದ್ಕೊಂಡ್ಬಿಟ್ಟಾರಂದರೆ ಎಲ್ಲವೂ ಸಂಧಿವಾತ ಅಂತ ಅಂದ್ಕೊಂಡಾರೆ. ಅದು ಹಂಗಿರೋದಿಲ್ಲ. ಇದರಲ್ಲಿ ಒಂದು ಆಮವಾತ ಅಂತ ಬರ್ತದೆ, ಇನ್ನೊಂದು ಸಂಧಿವಾತ ಅಂತ ಬರ್ತದೆ. ಇನ್ನೂ ವೆರೈಟೀಸ್ ಬರ್ತದೆ, ಬಟ್ ಮೇನ್ಲಿ ನಮಗೆ ಕಂಡು ಬರುವಂಥವು ಒಂದು ಆಮವಾತ, ಒಂದು ಸಂಧಿವಾತ. ಆಮವಾತ ಅನ್ನುವಂಥದ್ದನ್ನು ನಾವು ರುಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ RA ಅಂತ ಹೇಳ್ತೀವಿ. ಇನ್ನೊಂದು ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ OA ಅಂತ ಹೇಳ್ತೀವಿ. ಅದು ಸಂಧಿವಾತ, ಇದು ಆಮವಾತ. ಹೆಚ್ಚಾಗಿ ಈ ರುಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಆಮವಾತ ಬರುವಂಥದ್ದು ಚಿಕ್ಕ ವಯಸ್ಸಿನಲ್ಲೇ ಬರ್ತದೆ ಮತ್ತು ಸಣ್ಣ ಸಣ್ಣ ಜಾಯಿಂಟ್ಸ್ಗಳಿಗೆಲ್ಲ ಇದು ಅಟ್ಯಾಕ್ ಮಾಡ್ತದೆ. ಎಲ್ಲ ಸಂಧಿಗಳಲ್ಲಿ ನೋವು ಬರುವಂಥದ್ದು, ಜ್ವರ ಬರುವಂಥದ್ದು ಮತ್ತು ಚಿಕ್ಕ ವಯಸ್ಸಿನಲ್ಲೇ ಬರುವಂಥದ್ದು, ಇದಕ್ಕೆ ಹಲವಾರು ಕಾರಣಗಳಿರ್ತವೆ. ಇವುಗಳನ್ನು ಮೇಯ್ನಾಗಿ, ಈ ಆಮವಾತವನ್ನು ಮೇಯ್ನಾಗಿ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದರ ಬಗ್ಗೆ ನಾವು ಡಿಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ.